ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವಾಗ ಏನು 1ರಿಂದ 6ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. 6 ಕಂತಿನ ಹಣ ಅಂತ ಅಂದರೆ ಟೋಟಲ್ 12,000ವನ್ನು ಪಡೆದಿದ್ದರೂ ಕೂಡ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ 7ನೇ ಕಂತಿನ ಹಣ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಮೆಸೇಜಸ್ನ ಹಾಕ್ತಿರ್ತಾರೆ, ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, ಏನು ಮಾಡಬೇಕು? ನೀವು ಬಿಡುಗಡೆ ಆಯಿತು ಅಂತ ಹೇಳ್ತಿದ್ದೀರಾ, ಬಟ್ ನಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಕಾಯುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಬಿಡುಗಡೆಯ ಪ್ರೋಸೆಸ್ ಶುರು ಆಗಿದೆ ಆಲ್ರೆಡಿ ಅಂತಲೇ ಹೇಳ್ಬೋದು. ಸೊ ಇದು ನಿನ್ನೆ ಸಂಜೆಯಿಂದ ಕೂಡ ಬಂದಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಗುಡ್ ನ್ಯೂಸ್ ಆಗಿದೆ. ಯಾಕೆ ಅಂತ ಅಂದರೆ ನಮಗೆ ತಿಳಿದಿರೋ ಹಾಗೆ ಹಲವಾರು ಗೊತ್ತಿರುವಂತಹ ಜನರಿಗೆ ಕೂಡ ನಿನ್ನೆ 7ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದು ನಿನ್ನೆ ಸಂಜೆ. ಇವಾಗಲೇ ನಿಮಗೆ ಒಂದು ಪ್ರೂಫನ್ನು ಕೂಡ ಕೊಟ್ಟಿದ್ದೆ. ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಅಂತ ವಿಡಿಯೋ ಮಾಡಿದ್ರೆ ನೀವು ಆಗಿಲ್ಲ ಅಂತ ಕೆಲವಷ್ಟು ಜನ ಮೆಸೇಜಸ್ನ ಹಾಕ್ತಿದ್ರಿ. ಬಟ್ ನನ್ನ ಅಕೌಂಟ್ಗೆ ಬಂದಿರುವಂತಹ ಒಂದು ಪ್ರೂಫನ್ನು ಕೂಡ ತಿಳಿಸಿದ್ದೆ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ 1:30ಯಲ್ಲಿ 3 ಸಲ ಮೆಸೇಜ್ ಬಂದಿತ್ತು. ಏನು ಅಮೌಂಟ್ ಬಂದಿತ್ತು, ಸೊ ಅದನ್ನು ಸ್ಕ್ರೀನ್‌ಶಾಟ್ ಹೊಡೆದ್ಬಿಟ್ಟು ನಿಮಗೆ ಕಳಿಸಿದ್ದೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿನ್ನೆ 7ನೇ ಕಂತಿನ ಹಣ ಗೊತ್ತಿರೋರಿಗೆ ಸ್ವಲ್ಪ ಜನಕ್ಕೆ, ಎಷ್ಟೊಂದು ಜನಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೀವು ಅಂದ್ಕೊಳ್ತೀರಾ, ಬಟ್ ನಮಗೆ ಬಂದಿಲ್ವಲ್ಲ, ನಮಗೆ ಯಾವಾಗೇ ಬರುತ್ತೆ ಅಂತ ಅಂದ್ಕೊಳ್ತೀರಾ. ಸೊ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ. ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಿಡುಗಡೆಯಲ್ಲಿ ತುಂಬಾ ಡಿಲೇ ಆಯಿತು, ಹಾಗೆಯೇ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಆಲ್ರೆಡಿ ಮಾರ್ಚ್ ಎಂಡಿಂಗ್ ಆಗೋದಕ್ಕೆ ಬಂದಿದೆ. ಬಟ್ ಇನ್ನೂ ಕೂಡ ಕೆಲವೊಂದಷ್ಟು ಜನರಿಗೆ ಹಣ ತಲುಪೋದ್ರಲ್ಲಿ ತುಂಬಾ ಅಡೆತಡೆ ಆಗ್ತಾ ಇದೆ. ಸೊ ನೆನ್ನೆ ಕೂಡ ಹಲವರಿಗೂ ಹಣ ಜಮಾ ಆಗಿದೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟೆ. ಸುಮಾರು ಜನ ಯಾವಾಗ ಬರುತ್ತೆ ಅಂತ ತುಂಬ ಮೆಸೇಜ್ ಮಾಡ್ತಿದ್ರು. ಸೊ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಎಲ್ರಿಗೂ ಕೂಡ. ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ 1,18,00,000 ಜನಕ್ಕೆ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಎಲ್ಲ ವಿಡಿಯೋದಲ್ಲೂ ಕೂಡ. ಹಂತವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಾಗೆಯೇ ಹಂತವಾಗಿ ಖಾತೆಗಳಿಗೆ ಜಮಾ ಕೂಡ ಮಾಡ್ತಾರೆ. ಇವಾಗ ಏನಪ್ಪ ಅಂತ ಅಂದರೆ 6 ಕಂತುಗಳು ಅಂತ ಅಂದರೆ 6 ಏನು ಇವಾಗ 7ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಿರೋದು. 6 ಕಂತು ಹಣವನ್ನು ಪಡೆದುಕೊಂಡು 7ನೇ ಕಂತಿನ ಹಣಕ್ಕೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ, ಸೊ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗೂ ಕೂಡ ಹಣ ಬರೋ ಸಾಧ್ಯತೆ ಇದೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದೇ ತಿಂಗಳ 31ರ ಒಳಗಡೆ ಎಲ್ರ ಖಾತೆಗೂ ಕೂಡ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಹಾಗಿದ್ರೆ 31ನೇ ತಾರೀಕು ಒಳಗಡೆನೆ ಎಲ್ರಿಗೂ ಬರುತ್ತಾ ಅಂತ ಹೇಳ್ತೀರಾ. ಬಟ್ 31ರ ಒಳಗಡೆ ಅಟ್ಲೀಸ್ಟ್ 50% ಜನರಿಗಾದರೂ ಹಣವನ್ನು ರೀಚ್ ಮಾಡ್ತಾರಂತೆ. ಸೊ ಇನ್ನು 50% ಉಳಿದಿರೋ ಜನಕ್ಕೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ CM ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀನಿ ನಿಮಗೆ. 7ನೇ ಕಂತಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಅತಿ ಶೀಘ್ರದಲ್ಲಿ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತು ಕೂಡ ನಿಮಗೆ ಹಣ ಬರುವಂತಹ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.